ನಮಸ್ಕಾರ ವೀಕ್ಷಕರೇ. ಆರ್ಸಿಬಿ ತಂಡ ಸಿಎಸ್ಕೆ ಮತ್ತೆ ಕೆಕೆಆರ್ ವಿರುದ್ಧ ಹೀನಾಯವಾಗಿ ಸೋತ ಬಳಿಕ ಈಗ ತಂಡದ ಪ್ಲೇಯಿಂಗ್ 11 ನಲ್ಲಿಯೂ ಕೂಡ ಸಾಕಷ್ಟು ಬದಲಾವಣೆ ಮಾಡಲಾಗುತ್ತಿದೆ. ಆರ್ಸಿಬಿಗೆ ಮುಂದಿನ ಪಂದ್ಯಗಳನ್ನು ಗೆಲ್ಲಬೇಕಾದರೆ ಬದಲಾವಣೆ ಕೂಡ ಈಗ ಅನಿವಾರ್ಯವಾಗಿದೆ. ಹಾಗಾದರೆ ಆರ್ಸಿಬಿಯ ಪ್ಲೇಯಿಂಗ್ 11 ನಲ್ಲಿ ಯಾವ್ಯಾವ ಬದಲಾವಣೆ ಮಾಡಲಾಗುತ್ತಿದೆ, ಯಾವ ಹೊಸ ಆಟಗಾರರು ತಂಡಕ್ಕೆ ಎಂಟ್ರಿ ನೀಡುತ್ತಿದ್ದಾರೆ, ಎಲ್ಎಸ್ಜಿ ವಿರುದ್ಧ ಆರ್ಸಿಬಿಯ ಹೊಸ ಪ್ಲೇಯಿಂಗ್ 11 ಯಾವ ರೀತಿ ಇರಬಹುದು, ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ದಯವಿಟ್ಟು ವಿಡಿಯೋ ಕೊನೆಯ ತನಕ ನೋಡಿ ಮತ್ತೆ ಇತರೆ ಆರ್ಸಿಬಿ ಫ್ಯಾನ್ಸ್ ಗಳಿಗೂ ಕೂಡ ಶೇರ್ ಮಾಡಿ. ಅದಕ್ಕೂ ಮುನ್ನ ವೀಕ್ಷಕರೇ, ನೀವು ಕೂಡ ವಿರಾಟ್ ಕೊಹ್ಲಿ ಅವರ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತೆ ನಿಮ್ಮ ಪ್ರಕಾರ ಆರ್ಸಿಬಿಯ ಪ್ಲೇಯಿಂಗ್ 11 ನಲ್ಲಿ ಯಾವ್ಯಾವ ಬದಲಾವಣೆ ಮಾಡಬೇಕು ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರೇ, ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಆರ್ಸಿಬಿ ತಂಡ ಕಳೆದ 2 ಪಂದ್ಯಗಳಲ್ಲಿ ಹೀನಾಯ ಸೋಲನ್ನು ಅನುಭವಿಸಿದೆ. ಪಂಜಾಬ್ ವಿರುದ್ಧ ಆರ್ಸಿಬಿ ಗೆದ್ದು ಬೀಗಿದ್ದರೂ ಕೂಡ ಇದು ಕೂಡ ತುಂಬಾ ಪ್ರಯಾಸದ ಗೆಲುವಾಗಿತ್ತು. ಮತ್ತೆ ಸದ್ಯ ಆರ್ಸಿಬಿ ಬ್ಯಾಟಿಂಗ್, ಬೌಲಿಂಗ್ ಸೇರಿದಂತೆ ಎಲ್ಲಾ ವಿಭಾಗದಲ್ಲಿಯೂ ಕೂಡ ಪೂರ್ತಿ ಪ್ರಮಾಣದಲ್ಲಿ ವಿಫಲವಾಗುತ್ತಿದೆ. ನಮ್ಮ ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ ಗಳಾದ ಗ್ಲೇನ್ ಮ್ಯಾಕ್ಸ್ವೆಲ್, ರಜತ್ ಪಟಿದಾರ್ ಮತ್ತೆ ಕ್ಯಾಮ್ರನ್ ಗ್ರೀನ್ ಅವರು ರನ್ ಗಳಿಸಲು ವಿಫಲವಾಗುತ್ತಿದ್ದರೆ ಬೌಲಿಂಗ್ ನಲ್ಲಿ ಮೊಹಮ್ಮದ್ ಸಿರಾಜ್, ಅಲ್ಜಾರಿ ಜೋಸೆಫ್ ಅವರಿಂದ ತಕ್ಕ ಮಟ್ಟಿಗೆ ಪ್ರದರ್ಶನ ಹೊರಬರುತ್ತಿಲ್ಲ. ಇದೇ ಈಗ ಆರ್ಸಿಬಿ ತಂಡದ ಸೋಲಿಗೆ ಪ್ರಮುಖ ಕಾರಣವಾಗುತ್ತಿದೆ. ಮತ್ತೆ ಡ್ಯುಪ್ಲೆಸಿಸ್ ಅವರ ಬ್ಯಾಟ್ ನಿಂದಲೂ ಕೂಡ ರನ್ ಹೊರಬರುತ್ತಿಲ್ಲ. ಮತ್ತೆ ಇವರ ನಾಯಕತ್ವದಲ್ಲಿಯೂ ಕೂಡ ಅಷ್ಟೊಂದು ಇಫೆಕ್ಟಿವ್ನೆಸ್ ಕಾಣಸಿಗುತ್ತಿಲ್ಲ. ಆದ್ದರಿಂದ ಬರುವಂತ ಪಂದ್ಯಗಳಲ್ಲಿ ಆರ್ಸಿಬಿಗೆ ಗೆಲ್ಲಬೇಕಾದರೆ ತನ್ನ ಪ್ಲೇಯಿಂಗ್ 11 ನಲ್ಲಿಯೂ ಕೂಡ ಸಾಕಷ್ಟು ಬದಲಾವಣೆ ಮಾಡುವ ಅಗತ್ಯವಿದೆ. ಹಾಗಾದರೆ ನನ್ನ ಪ್ರಕಾರ ಆರ್ಸಿಬಿಯ ಹೊಸ ಪ್ಲೇಯಿಂಗ್ 11 ಯಾವ ರೀತಿ ಇರಬೇಕು ಎಂಬುದನ್ನು ನೋಡುವುದಾದರೆ, ಆರಂಭಿಕರಾಗಿ ಈ ಬಾರಿ ಫಾಫ್ ಡುಪ್ಲೆಸಿಸ್ ಅವರ ಜೊತೆ ಸ್ಫೋಟಕ ಬ್ಯಾಟ್ಸ್ಮನ್ ಆಗಿರುವ ವೀಲ್ ಜಾಕ್ಸ್ ಅವರಿಗೆ ಅವಕಾಶ ನೀಡಬೇಕು. ವೀಲ್ ಜಾಕ್ಸ್ ಅವರು ಸದ್ಯ ಅದ್ಭುತ ಫಾರ್ಮ್ ನಲ್ಲಿ ಇರುವುದರಿಂದ ಇವರನ್ನು ಪ್ಲೇಯಿಂಗ್ 11 ನಲ್ಲಿ ಕರೆತರುವುದು ಆರ್ಸಿಬಿ ತಂಡಕ್ಕೆ ಇಂಪಾರ್ಟೆಂಟ್ ಆಗಲಿದೆ. ಮತ್ತೆ ವೀಲ್ ಜಾಕ್ಸ್ ಅವರು ಸ್ಪಿನ್ನರ್ ಕೂಡ ಆಗಿರುವುದರಿಂದ ಆರ್ಸಿಬಿ ತಂಡಕ್ಕೆ ಬೌಲಿಂಗ್ ನಲ್ಲಿಯೂ ಕೂಡ ಹೆಲ್ಪ್ ಆಗಬಹುದು. ಆದರೆ ವೀಲ್ ಜಾಕ್ಸ್ ಅವರಿಗೆ ಪ್ಲೇಯಿಂಗ್ 11 ನಲ್ಲಿ ಕರೆತರಬೇಕಾದರೆ ಅನಿವಾರ್ಯವಾಗಿ ಕ್ಯಾಮ್ರನ್ ಗ್ರೀನ್ ಅವರಿಗೆ ತಂಡದಿಂದ ಕೈ ಬಿಡಬೇಕಾಗಿದೆ. ನಂತರ 3ನೇ ಕ್ರಮಾಂಕದಲ್ಲಿ ವಿರಾಟ್ ಕೊಹ್ಲಿ ಅವರನ್ನು ಆಡಿಸಬಹುದು. ವಿರಾಟ್ ಕೊಹ್ಲಿ ಅವರಿಗೆ 3ನೇ ಕ್ರಮಾಂಕದಲ್ಲಿ ಆಡಿಸಿದರೆ ಬರುವಂತ T20 ವಿಶ್ವಕಪ್ ನ ದೃಷ್ಟಿಯಿಂದಲೂ ಕೂಡ ತಯಾರಿ ನಡೆಸಬಹುದು. ನಂತರ 4ನೇ ಕ್ರಮಾಂಕದಲ್ಲಿ ಗ್ಲೇನ್ ಮ್ಯಾಕ್ಸ್ವೆಲ್ ಅವರನ್ನು ಕಣಕ್ಕಿಳಿಸಿದರೆ 5ನೇ ಕ್ರಮಾಂಕದಲ್ಲಿ ಅನುಜ್ ರಾವತ್ ಅವರನ್ನು ಕಣಕ್ಕಿಳಿಸಬಹುದು. ನಂತರ 6ನೇ ಕ್ರಮಾಂಕದಲ್ಲಿ ಫಿನಿಶರ್ ಆಗಿ ದಿನೇಶ್ ಕಾರ್ತಿಕ್ ಅವರನ್ನು ಕಣಕ್ಕಿಳಿಸಬಹುದು. ನಂತರ 7ನೇ ಕ್ರಮಾಂಕದಲ್ಲಿ ಕನ್ನಡಿಗ ಮನೋಜ್ ಭಾಂಡಾಗಿ ಅವರಿಗೆ ಅವಕಾಶ ನೀಡಬೇಕು. ಮನೋಜ್ ಭಾಂಡಾಗಿ ಅವರು ಒಬ್ಬ ಒಳ್ಳೆಯ ಆಲ್ರೌಂಡರ್ ಆಗಿದ್ದು ಇದರ ಜೊತೆಗೆ ಮ್ಯಾಚ್ ಫಿನಿಶ್ ಮಾಡಬಲ್ಲ ಕೆಪಾಸಿಟಿ ಕೂಡ ಇವರಲ್ಲಿದೆ. ಆದ್ದರಿಂದ ಮನೋಜ್ ಭಾಂಡಾಗಿ ಅವರಿಗೆ ಅವಕಾಶ ನೀಡಿದರೆ ಆರ್ಸಿಬಿ ತಂಡದಲ್ಲಿ ದೊಡ್ಡ ಮಟ್ಟದಲ್ಲಿ ಬ್ಯಾಲೆನ್ಸ್ ಬರುವ ಸಾಧ್ಯತೆಗಳಿವೆ. ಆದರೆ ಮನೋಜ್ ಭಾಂಡಾಗಿ ಅವರಿಗೆ ಪ್ಲೇಯಿಂಗ್ 11 ನಲ್ಲಿ ಅವಕಾಶ ನೀಡಿದರೆ ಇನ್ನೊಬ್ಬ ಸ್ಫೋಟಕ ಬ್ಯಾಟ್ಸ್ಮನ್ ರಜತ್ ಪಟಿದಾರ್ ಅವರನ್ನು ತಂಡದಿಂದ ಕೈ ಬಿಡಬೇಕಾಗಿದೆ. ನಂತರ 8ನೇ ಕ್ರಮಾಂಕದಲ್ಲಿ ಮಯಾಂಕ್ ದಾಗರ್ ಅವರು ಕಣಕ್ಕಿಳಿದರೆ 9ನೇ ಕ್ರಮಾಂಕದಲ್ಲಿ ವಿಜಯ್ ಕುಮಾರ್ ವೈಶಾಖ್ ಅವರು ಕಣಕ್ಕಿಳಿಯಲಿದ್ದಾರೆ. ವಿಜಯ್ ಕುಮಾರ್ ವೈಶಾಖ್ ಅವರು ಕಳೆದ ಪಂದ್ಯದಲ್ಲಿ ತುಂಬಾ ಒಳ್ಳೆಯ ಪ್ರದರ್ಶನ ನೀಡಿದ್ದರು. ಎಲ್ಲಾ ಬೌಲರ್ಸ್ ಗಳನ್ನು ಧೂಳಿಪಟ ಮಾಡುತ್ತಿದ್ದಾಗ ವಿಜಯ್ ಕುಮಾರ್ ಅವರು ಕೇವಲ 23 ರನ್ ನೀಡಿ ಪ್ರಮುಖ ವಿಕೆಟ್ ಪಡೆದು ಮಿಂಚಿದ್ದರು. ನಂತರ 10ನೇ ಕ್ರಮಾಂಕದಲ್ಲಿ ಮೊಹಮ್ಮದ್ ಸಿರಾಜ್ ಅವರು ಕಣಕ್ಕಿಳಿದರೆ 11ನೇ ಕ್ರಮಾಂಕದಲ್ಲಿ ರೀಸ್ ಟೋಪ್ಲೆ ಅಥವಾ ಲೊಕ್ಕಿ ಫರ್ಗ್ಯೂಸನ್ ಅವರು ಕಣಕ್ಕಿಳಿಯಲಿದ್ದಾರೆ. ಮೊಹಮ್ಮದ್ ಸಿರಾಜ್ ಅವರಿಂದಲೂ ಕೂಡ ತಕ್ಕ ಮಟ್ಟಿಗೆ ಪ್ರದರ್ಶನ ಹೊರಬರುತ್ತಿಲ್ಲ. ಆದರೆ ಆರ್ಸಿಬಿಯ ಫ್ರಂಟ್ ಲೈನ್ ಬೌಲರ್ ಆಗಿರುವ ಮೊಹಮ್ಮದ್ ಸಿರಾಜ್ ಅವರು ಬರುವಂತಹ ಪಂದ್ಯಗಳಲ್ಲಿ ತಮ್ಮ ಘಾತಕ ಬೌಲಿಂಗ್ ದಾಳಿಯಿಂದ ಆರ್ಸಿಬಿಗೆ ಪಂದ್ಯಗಳನ್ನು ಗೆಲ್ಲಿಸಲೇಬೇಕಾಗಿದೆ. ವೀಕ್ಷಕರೇ, ಇದಾಗಿತ್ತು ನನ್ನ ಪ್ರಕಾರ ಆರ್ಸಿಬಿಯ ಬಲಿಷ್ಠ ಪ್ಲೇಯಿಂಗ್ 11. ನಿಮ್ಮ ಪ್ರಕಾರ ಆರ್ಸಿಬಿಯ ಪ್ಲೇಯಿಂಗ್ 11 ನಲ್ಲಿ ಯಾವ್ಯಾವ ಬದಲಾವಣೆ ಆಗಬೇಕು ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.